ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ
ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದ ಈ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ಪವನ್ ನೆಜ್ಜೂರ್ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿ. ಅದರ ಜೊತೆಯಲ್ಲಿ ಇವರು ಈ ಬ್ಯಾನರ್ ವಿವಾದವನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತಹ ವಿಚಾರ. ಇದೇ ಮಾತನ್ನ ಎಚ್.ಕೆ. ಪಾಟೀಲ್ ಕೂಡ ಹೇಳಿರೋದು. ಈ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ಎಸ್ಪಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ನಂತರದಲ್ಲಿ ಈ ಘಟನೆ ನಡೆದ ಬಳಿಕ ಅದನ್ನ ಮೇಲಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೆಲ್ಲ ಆರೋಪಗಳು ಅವರ ಮೇಲೆ ಇರೋದು.